ಎಂತಹ ಘನಘೋರ ಸಮಸ್ಯೆಗೂ ಕೂಡ ತಂತ್ರಶಾಸ್ತ್ರದಲ್ಲಿ ಪರಿಹಾರ ಇದೆಯಾ? ತಂತ್ರದಲ್ಲಿ ಪರಿಹಾರ ಇದೆ, ಆಗುವಂಥ ಸಮಸ್ಯೆಗಳಿಗೆ ಮಾತ್ರ. ಇವತ್ತು ಪೂಜೆ ಪ್ರಾರಂಭ ಮಾಡಿ ಅಥವಾ ಪ್ರಯೋಗ ಮಾಡಿ ನಾಳೆ ಆ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಹೇಳಿ ನಾಡಿದ್ದ ಪ್ರಯೋಗನ ಅಥವಾ ಪೂಜೆನ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕಾಗಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೂ ತಂತ್ರಕ್ಕೂ ಇರುವಂತಹ ಮೇಜರ್ ವ್ಯತ್ಯಾಸ ಏನು? ಬರೀ ಜ್ಯೋತಿಷ್ಯದ ವಿಚಾರ ಅಲ್ಲ ಇದು, ತಂತ್ರ ಪೂಜೆಗಳು. ಇದನ್ನು ಕಲಿಬೇಕಂತಂದ್ರೆ ಅದ್ರ ಜೊತೆಗೆ ಒಡನಾಟ ಜಾಸ್ತಿ. ತಂತ್ರ ಕೂಡ ಒಂದು ಮಾರ್ಗ. ತಂತ್ರ ಆಗಿರ್ಬೋದು, ಶಾಸ್ತ್ರ, ಜ್ಯೋತಿಷ್ಯ ಏನೇ ಇರಲಿ, ಇದರಲ್ಲಿ ಗೌಪ್ಯತೆ ಅನ್ನೋದು ಬಹಳ ನಾವು ಕಾಪಾಡಿಕೊಳ್ಳಬೇಕು. ಟಿವಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ಜ್ಯೋತಿಷಿ ಅಂದರೆ ಯಾರು? ಅಸಲಿಗೆ ಯಾರು ಬೇಕಾದರೂ ಈ ಒಂದು ಜ್ಯೋತಿಷ್ಯ ಶಾಸ್ತ್ರನ ಕಲಿಬೋದಾ? ಒಬ್ಬರು ಜ್ಯೋತಿಷಿಗೆ ಇರಬೇಕಾದಂತಹ ಲಕ್ಷಣಗಳೇನೇನು, ಎಷ್ಟು ಎಫರ್ಟ್ಸ್ ಹಾಕಬೇಕಾಗತ್ತೆ, ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಅನ್ನೋದು ರಕ್ತಗತವಾಗೇ ಬರಬೇಕಾ, ಅಥವಾ ಯಾರಾದರೂ ಒಬ್ಬರು ಕರೆಕ್ಟಾಗಿರೋ ಗುರು ಸಿಕ್ಕಿದ್ರೆ ಅವರಿಂದ ನಾವು ಕಲಿಬೋದಾ ಅದನ್ನು? ಮತ್ತು ಈ ಒಂದು ದೈವ ಪ್ರೇರಣೆಯಿಂದ ಈ ಒಂದು ಜ್ಯೋತಿಷದ ಕಡೆಗೆ ಒಬ್ಬ ಮನುಷ್ಯ ಹೋಗ್ಬೋದಾ? ಇಷ್ಟೆಲ್ಲ ವಿಚಾರಗಳನ್ನ ಜೊತೆಗೆ ತಮ್ಮ ಒಂದು ಜರ್ನಿನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಜ್ಯೋತಿಷಿ ಗಿರಿಧರ್ ಭಟ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ತೆ ಗುರುಗಳೇ, ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಕೇಳುವಾಗಿದ್ರೆ, ನಿಮ್ಮ ಒಂದು ಹುಟ್ಟು ಜೊತೆಗೆ ನಿಮ್ಮ ಒಂದು ಚೈಲ್ಡ್ಹುಡ್ಡಿಂದ ಹಿಡಿದು ಈ ಜ್ಯೋತಿಷಿ ಆಗಬೇಕು ಅನ್ನೋ ಒಂದು ನಿರ್ಧಾರ ಆಗೋವರೆಗೂ ಏನೊಂದು ಜರ್ನಿ ಇತ್ತೋ ಅದನ್ನೊಂದು ಚೂರು ಚಿಕ್ಕದಾಗಿ ಒಂದು ವಿವರಣೆ ಕೊಡ್ಬೋದಾ? ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಜೀವನ ಮಾಡಿದರೆ ಅದೇ ರೀತಿಯಲ್ಲಿ ಬಂದಿತ್ತು. ಶಾಲೆ, ಕಾಲೇಜು ಇಲ್ಲೇ ಬೆಂಗಳೂರಲ್ಲೇ ಡಿಗ್ರಿ ಕಂಪ್ಲೀಟ್ ಮಾಡಿತ್ತು. ಮತ್ತು ಮೂಲತಃ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಜ್ಯೋತಿಷ್ಯ ಜನನೇ ಬಹಳ. ತಂದೆಯವರು ಜ್ಯೋತಿಷ್ಯರು, ಮತ್ತು ನಮ್ಮ ತಾತನವರು ರಾಮಕೃಷ್ಣ ಶಾಸ್ತ್ರಿಗಳಂತಿದ್ರು, ಅವರು ಕೂಡ ಬಹಳ ದೊಡ್ಡ ಜ್ಯೋತಿಷ್ಯರಾಗಿದ್ದರು. ಜೊತೆಗೆ ನಮ್ಮ ಮುತ್ತಾತನವರು ಕೂಡ ಇದೇ ರೀತಿಯಲ್ಲಿ ಬಂದಿದ್ದು. ಆ ಕಡೆ ಏನಾಗಿದ್ದು ಗೊತ್ತಿಲ್ಲ. ಅದು ಒಟ್ಟು ನಮ್ಮ ವಂಶದಲ್ಲಿ ಅಥವಾ ನಮ್ಮ ಕುಲದಲ್ಲಿ ಇದೇ ಒಂದು ವೃತ್ತಿ, ಇದೇ ಒಂದು ಕಸುಬು ಮಾಡಿಕೊಂಡೇ ಬಂದಿರೋದು. ಮತ್ತು ಶಾಸ್ತ್ರ ಹೇಳಬೇಕು, ಜ್ಯೋತಿಷ್ಯ ಆಗಬೇಕು ಅಥವಾ ತಂತ್ರಗಳ ಬಗ್ಗೆನೇ ವಿಚಾರ ಮಾಡಬೇಕಂತ ಏನು ಈ ಒಂದು ಪಯಣನ ನಾವೇನು ಶುರು ಮಾಡಿದ್ದಲ್ಲ. ಸಾಮಾನ್ಯವಾಗಿ ಎಲ್ಲರ ಜೊತೆ ಬೆಳೆದಿದ್ದೀವಿ. ಕಾಲಘಟ್ಟದಲ್ಲಿ ಬಂದಂಥ ಕೆಲವೊಂದು ಶಕುನಗಳಾಗಿರ್ಬೋದು, ನಮ್ಮ ತಾತನವರು ರಾಮಕೃಷ್ಣ ಶಾಸ್ತ್ರಿಗಳು ಅವರ ಒಂದು ಪ್ರೇರಣೆ, ಜೊತೆಗೆ ಅವರ ಕಾಲದಲ್ಲಿ ನಮಗೆ ಅವರು ಬೋಧನೆ ಮಾಡಿರ್ತಕ್ಕಂಥ ವಿಷಯ ಇದೆಲ್ಲ ಇತ್ತು ಮನಸ್ಸಿನಲ್ಲಿ, ಆದರೆ ವ್ಯಕ್ತಪಡಿಸ್ಲಿಕ್ಕೆ ಆಗಿರಲಿಲ್ಲ. ಕೊನೆಯದಾಗಿ ಅವರ ಕಾಲಾನಂತರದಲ್ಲಿ, ಅಂದರೆ ಅವರು ತೀರ್ಕೊಂಡಾದ ನಂತರ ಈ ಸಂಪ್ರದಾಯನ ಮುಂದುವರಿಸ್ಕೊಂಡು ಹೋಗಬೇಕು ಎಂಬುದು ಎಲ್ಲರೂ ಹೇಳಿದ್ರು. ಜೊತೆಗೆ ನಮ್ಮ ವಂಶಸ್ಥರು, ಕುಲದವರು ಸಭೆ ಎಲ್ಲ ಮಾಡಿ ಇದ್ರ ಬಗ್ಗೆ ತೀರ್ಮಾನಿಸಿದ್ರು. ಕೊನೆಯದಾಗಿ ಈ ವೃತ್ತಿಗೆ ಬರಬೇಕಾದಂಥ ಅವಕಾಶ ಸಿಕ್ತು. ಅದು ದೈವ ಪ್ರೇರಣೆ ಅಷ್ಟೇ, ಭಗವಂತನ ಇಚ್ಛೆ. ಓಕೆ. ಸೊ ಇನ್ನೊಂದು ಸ್ವಲ್ಪ ಆಳವಾಗಿ ಎಳೆಯುವಾಗಿದ್ದರೆ ಶಕುನಗಳು ಅಂತ ಹೇಳಿದ್ರೆ, ಶಕುನಗಳು ಅಥವಾ ದೈವ ಪ್ರೇರಣೆ ಜೊತೆಗೆ ನಿಮಗೆ ನಿಮ್ಮ ತಾತನವರ ಒಂದು ಪ್ರೇರಣೆ ಕೂಡ ಇತ್ತು. ಸೊ ಏನಾದರೂ ಒಂದು ಚೂರು ಆ ಒಂದು ಇನ್ಸ್ಟೆನ್ಸಸ್ನ ಅಥವಾ ಒಂದು ನಡೆದಂತಹ ಘಟನೆಗಳನ್ನ ಒಂದು ಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ? ಏನು ಶಕುನ ಬಂತು, ಅಥವಾ ಸ್ವಪ್ನ ಏನಾದರೂ ಬಿತ್ತಾ, ಹೇಗೆ ಅಂತ? ಕೆಲವು ಸಂದರ್ಭದಲ್ಲಿ ನೋಡಿ, ಸ್ವಪ್ನಗಳಂತಲೇ ಅಲ್ಲ, ಎಲ್ಲ ವಿಷಯದಲ್ಲೂ ನೋಡಬೇಕಾಗ್ತದೆ. ಇದೇ ಬೆಂಗಳೂರಲ್ಲಿ ಡಿಗ್ರಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಓದಬೇಕಾ ಅಥವಾ ಕೆಲಸ ಹುಡುಕ್ಬೇಕಾ, ಜಾಬ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಆವಾಗ. ಅದ್ರ ಹಿಂದೆನೇ ನಾವು ಜ್ಯೋತಿಷ್ಯ ಕಲಿತಾ ಇದ್ವಿ, ತಿಳ್ಕೊಳ್ತಾ ಇದ್ವಿ, ಅದ್ರ ಬಗ್ಗೆ ಒಡನಾಟನೂ ಕೂಡ ಜೊತೆಗೆ ಇತ್ತು. ಆದರೆ ಏನೋ ಒಂದು ಇದು ಬಿಟ್ಟು ಏನೋ ಮಾಡಬೇಕು ಅನ್ನೋದು. ಮತ್ತು ನಮ್ಮ ಕುಲದಲ್ಲಿ ಸ್ವಲ್ಪ ಜನ ಬೇರೆ ಬೇರೆ ಇಂಜಿನಿಯರು ಇಂಥದ್ದೆಲ್ಲ ಕೆಲಸಗಳು ಜಾಸ್ತಿ ಆಯ್ಕೆ ಮಾಡ್ಕೊತ ಹೋದರು. ನಮ್ಮ ತಾತವರು ಮನಸ್ಸಿನಲ್ಲಿದ್ದಿದ್ದು ನೀನು ಆಗಲೇಬೇಕು, ಇದನ್ನು ಮುಂದುವರಿಸ್ಕೊಂಡು ಹೋಗಲೇಬೇಕಂತಕ್ಕಂಥ ಮಾತನ್ನು ಹೇಳಿದರು. ಅದು ಒಂದು. ಮತ್ತು ಅವರು ಇನ್ನೇನು ಕಾಲ ಆಗೋದಕ್ಕಿಂತ ಒಂದು ಮುಂಚಿತವಾಗಿ ಒಂದು 15 ದಿನ ಇರುವಾಗಲೇ ಇದನ್ನು ನೀನು ಮಾಡಲೇಬೇಕಂತ ಹೇಳಿ ನನ್ನ ಹತ್ರ ಅವರು ವಾಗ್ದಾನ ಕೂಡ ತೊಗೊಂಡಿದ್ರು. ಆ ಸಮಯದಲ್ಲಿ ಹಿಂಗಾಗುತ್ತೆ ಅನ್ನೋದು ನಮ್ಗೆ ಅರಿವಿರಲಿಲ್ಲ ಒಂದು. ಅದಾದ ನಂತರ ಕೆಲವೊಂದು ಸ್ವಪ್ನದಲ್ಲಿ
ದೈವಾನುಗ್ರಹ ಮತ್ತು ನಮ್ಮ ಕುಲದೇವರ ಆಂಜನೇಯ ಸ್ವಾಮಿ ಅದರ ಒಂದು ಅನುಗ್ರಹ ಕಾಣ್ತಾ ಹೋಯಿತು. ಕೊನೆಯದಾಗಿ ಎಲ್ಲರೂ ಹೇಳಿದ ಮೇಲೆ ಬರಲೇಬೇಕಾಯ್ತು. ಇದು ಒಂಥರ ಶಕುನಗಳೇ, ತಾತವ್ರು ಹೇಳಿದ್ದು, ಅವರು ಹೇಳಿದ ತಕ್ಷಣವೇ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿತ್ತು. ಅಂದರೆ ಬಹಳ ಒಡನಾಟದಿಂದ ಬೆಳೆದಿದ್ವಲ್ಲ, ಹಾಗಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತೆ ಅವ್ರು ಹೋದ್ಮೇಲೂ ನಮ್ಮಲ್ಲಿ ಅಂತ ಒಂದು ಮನಸ್ಥಿತಿ ಬಹಳ ಬದಲಾವಣೆ ಆಯ್ತದೆ. ಆ ಹುಡುಗಾಟ, ಜೊತೆ ಸಹವಾಸ ಇದ್ದಿದ್ದು, ಓಡಾಡಿದ್ದು, ಇವೆಲ್ಲ ಕಾಲಕ್ರಮೇಣವಾಗಿ ಅದು ಕಡಿಮೆ ಆಯ್ತಾ ಹೋಯ್ತು. ಓಕೆ ಗುರುಗಳೀಗ ನಿಮಗೆ ರಕ್ತಗತವಾಗಿ ಜ್ಯೋತಿಷಿ ಅನ್ನೋದು ಒಲಿದು ಬಂತು ಅಂತ ಹೇಳಿದ್ರು ತಪ್ಪಾಗಲ್ಲ. ಬಿಕಾಸ್ ನಿಮಗೆ ಒಡನಾಟ ಬಾಲ್ಯದಿಂದಲೂ ಜ್ಯೋತಿಷಿ ಜೊತೆ ಇತ್ತು. ಈಗ ಯಾರೋ ಒಬ್ಬರು ಜ್ಯೋತಿಷ್ಯದ ಒಂದು ಒಡನಾಟನೇ ಇಲ್ಲ ಒಬ್ಬ ವ್ಯಕ್ತಿಗೆ ಅಂತ ಅಂದಾಗ, ಆ ವ್ಯಕ್ತಿ ಕೂಡ ಒಂದು ಕರೆಕ್ಟಾಗಿರೋ ಗುರುಗಳು ಸಿಕ್ಕಿದಾಗ ಜ್ಯೋತಿಷಿ ಆಗಬಹುದಾ, ಕಲಿಬಹುದಾ ಅಂತ ನೋಡಿ. ಇಲ್ಲಿ ನಾನು ಹೇಳ್ತಾ ಇರೋದು ಬರೀ ಜ್ಯೋತಿಷ್ಯದ ವಿಚಾರ ಅಲ್ಲ, ಇದು ವಿಷಯ. ಜ್ಯೋತಿಷ್ಯ ಯಾರು ಬೇಕಾದ್ರೆ ಕಲಿಬೋದು. ಈಗ ಪಾಠಶಾಲೆಗಳಿದ್ದಾವೆ, ಅದ್ರ ಹೇಳ್ಕೊಡುವಂಥ ಜನಗಳು ಇದ್ದಾರೆ. ಸಂಸ್ಕೃತ ಪಾಠಶಾಲೆ ಎಲ್ಲ ನೋಡಿರ್ತೀವಿ. ಗ್ರಹಗತಿಗಳ ಚಲನ ಮತ್ತು ಜಾತಕ ಬರೆಯೋದು, ವಿಶ್ಲೇಷಣೆ ಮಾಡೋದು ಎಲ್ಲ ತಪ್ಪದೆ ಎಲ್ಲದರಲ್ಲೂ ಹೇಳ್ಕೊಡ್ತಾ ಇದ್ದಾರೆ. ವಾಹಿನಿಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಯಾರು ಬೇಕಾದ್ರೂ ಕಲಿಬೋದು, ಇಂಥವ್ರೇ ಕಲಿಬೇಕು ಅನ್ನೋದಿಲ್ಲ. ಕಲಿಯೋರಿಗೆ ಮನಸ್ಸು ಬೇಕು, ಶ್ರದ್ಧೆ ಬೇಕು. ಈ ಜೊತೆಗೆ ಪರಿಹಾರ ಜ್ಯೋತಿಷ್ಯ ಅಂತ ಹೇಳ್ತೀವಿ ನಾವು. ಅದನ್ನು ಕೂಡ ಜಾತಕಾಧಾರಿತವಾಗಿ ಹೇಳುವಂಥದ್ದು, ಅದು ಕೂಡ ಕಲಿಬೋದಾಗಿದೆ. ಆದರೆ ನಮ್ಮದು ಮೂಲತಃ ಶಾಸ್ತ್ರದ ಜೊತೆಗೆ ಬಂದಿದ್ದು ತಂತ್ರ ಪೂಜೆಗಳು. ತಂತ್ರ ಇದನ್ನು ಕಲಿಬೇಕಂತಂದ್ರೆ ಅದ್ರ ಜೊತೆಗೆ ಒಡನಾಟ ಜಾಸ್ತಿ ಬೇಕು. ಅಂದರೆ ಅಲ್ಲಿ ಏನಾಗುತ್ತೆ, ಈ ಕೆಲವೊಂದು ಸ್ಥಿತಿ ಗತಿ ವಿಚಾರಗಳನ್ನು ತಿಳ್ಕೊಂಡಿರ್ಬೇಕು. ಯಾವ ರೀತಿಯಲ್ಲಿ ಪೂಜೆ ಮಾಡ್ಬೋದು, ಯಾವ್ಯಾವ ಮೂಲಿಕೆಗಳನ್ನು ಬಳಸ್ಬೋದು, ವನಸ್ಪತಿಗಳನ್ನು ಬಳಸ್ಬೋದು, ಯಾವ ಪಟ್ಟನ್ನು ಹಾಕ್ಬೋದು, ಇದು ಯಾರು ಏನೋ ಒಂದು ಮಾಡಿರ್ತಾರೆ, ಏನೋ ಒಂದು ಆಗಿರುತ್ತೆ, ಆ ರೀತಿಯಲ್ಲಿ ತಡೆ ಹೊಡಿಬೋದು. ಶಾಸ್ತ್ರದ ಜೊತೆಗೆ ಇದನ್ನ ನಾವು ಅನ್ವಯ ಮಾಡ್ತಾ ಹೋದಾಗ ಮಾತ್ರ ಸಾಧ್ಯ ಆಗುತ್ತೆ. ಗುರುಗಳೀಗ ಇಲ್ಲೊಂದು ಚಿಕ್ಕ ಪ್ರಶ್ನೆ ಬರುತ್ತೆ ಜನಸಾಮಾನ್ಯರಿಗೆ, ಮತ್ತು ನನಗೂ ಕೂಡ ಈ ಪ್ರಶ್ನೆ ಇದೆ. ಜ್ಯೋತಿಷ್ಯ ಶಾಸ್ತ್ರಕ್ಕೂ ಮತ್ತು ತಂತ್ರಕ್ಕೂ ಇರುವಂತಹ ಮೇಜರ್ ವ್ಯತ್ಯಾಸ ಏನು? ಅಂದರೆ ಇವಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಗುವಂತಹ ಅಥವಾ ಸಿಗದೇ ಇರುವಂತಹ ಪರಿಹಾರ ತಂತ್ರಶಾಸ್ತ್ರದಲ್ಲಿ ಸಿಗತ್ತಾ? ಅಥವಾ ಈ ತಂತ್ರದ ಒಂದು ಪರಿಹಾರಗಳನ್ನ ಸೂಚನೆ ಮಾಡೋಕ್ಕಿಂತ ಮುಂಚೆ ಈ ಒಂದು ಸ್ವಲ್ಪನಾದರೂ ಈ ಒಂದು ಜ್ಯೋತಿಷ್ಯ ಶಾಸ್ತ್ರನ ಅಧ್ಯಯನ ಮಾಡಿ ಅದರಲ್ಲಿ ಕೆಲವೊಂದು ಲೋಪದೋಷಗಳನ್ನ ನೋಡಿ ಇದಕ್ಕೆ ಬರಬೇಕಾ, ಹೇಗೆ ಅಂತ? ನೋಡಿ, ನಾವು ಸಮಸ್ಯೆಗಳ ಕುರಿತಾಗಿ ನೋಡೋದಾದರೆ ಅಥವಾ ವಿಚಾರನ ಸಂಪೂರ್ಣವಾಗಿ ನೋಡೋದಾದರೆ ತಂತ್ರಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಸಂಬಂಧನೇ ಇಲ್ಲ. ಓಕೆ, ಅದೇ ಬೇರೆ ಇದೇ ಬೇರೆ ಸಬ್ಜೆಕ್ಟು. ಆದರೆ ಕೆಲವೊಂದನ್ನ ಸಮಸ್ಯೆಗಳನ್ನು ಕೆಲವು ಮುಖಾಂತರ ಬಗೆಹರಿಸ್ಕೊಳ್ಬೋದು. ಈಗ ಜ್ಯೋತಿಷ್ಯದಲ್ಲಿ ಏನೋ ಒಂದು ದೋಷಗಳೇ ಇದ್ದಾವೆ, ಅಥವಾ ಮುಂದೆ ಈ ರೀತಿ ವಿಪತ್ತಾಗುತ್ತೆ ಅಥವಾ ತೊಂದರೆಗಳು ಬರುತ್ತೆ, ದಶೆಯಲ್ಲೋ ಅಥವಾ ಜಾತಕ ವಿಶ್ಲೇಷಣೆಯಲ್ಲೋ, ಅಥವಾ ತನ್ನ ಕುಜ ದೋಷ ಇತ್ತು, ಮತ್ತೊಂದು ಮದುವೆ ಆಗ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಅಲ್ಲಿ ನಾವು ಕಾಣ್ಬೋದು. ಸಮಸ್ಯೆಗೆ ಮೂಲ ಅಲ್ಲಿ ನಾವು ಶೋಧನೆ ಮಾಡಿದಾಗ, ಪರಿಹಾರಕ್ಕೆ ಹೋದಾಗ ಸರಳ ರೀತಿಯಾದಂಥ ಪರಿಹಾರಗಳು ಇರುತ್ತವೆ. ಕುಕ್ಕೆಗೆ ಹೋಗಿ ಪೂಜೆ ಮಾಡಿಸ್ಬೋದು, ಸರ್ಪದೋಷದಂಥದ್ದನ್ನು ಯಾಗ ಯಜ್ಞ ಹೋಮ ಪೂಜೆ ಹವನಗಳ ಮುಖಾಂತರನೂ ಸರಿಪಡಿಸ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಆಗಬೇಕು, ಅಥವಾ ಎಷ್ಟೇ ಪೂಜೆ ಮಾಡಿದ್ರೂ ಆ ಸಮಸ್ಯೆಗೆ ನಮಗೆ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಗಳು ಇರ್ತವೆ. ಸಹಜವಾಗಿ ಅದು ಮೂಡಿರುತ್ತೆ. ಆವಾಗ ತಂತ್ರದ ಒಂದು ಪರಿಹಾರವನ್ನು ನಾವು ತೆಗೆದುಕೊಡ್ಬೇಕಾಗುತ್ತೆ. ಅದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ಕಲ್ತಿರುವಂಥ ವ್ಯಕ್ತಿನೇ ಮಾಡಬೇಕಾಗುತ್ತೆ. ತಂತ್ರಾಚರಣೆ ಅಂದ್ರೇನು? ಈ ಕ್ಷುದ್ರವಾದಂಥ ಪೂಜೆ ಮಾಡ್ಬೋದು, ಅದರಲ್ಲೂ ಕೂಡ ವಾಮದಂಥದ್ದು ಅಥವಾ ಸದಾಚಾರದಂಥ ಪೂಜಾ ಅನುಷ್ಠಾನಗಳಿರ್ಬೋದು. ಪರ್ಟಿಕ್ಯುಲರ್ ಆಗಿ ಈ ಪ್ರಾಬ್ಲಮ್ಗೆ ಅದೇ ರೀತಿಯಾದಂಥ ಪರಿಹಾರವನ್ನು ಹುಡ್ಕೊಳ್ಳುವಂಥದ್ದೇ ತಂತ್ರ. ಅದು ತಂತ್ರ ಅಂದರೆ ತಂತ್ರ ಅಷ್ಟೇ. ನಾನೊಂದು ಏನೋ ಒಂದು ಪ್ಲಾನ್ ಮಾಡಿದ್ದೀನಿ, ಆ ತಂತ್ರದ ಮುಖಾಂತರ ಪಡಿಬೋದು. ಮಾರ್ಗ, ತಂತ್ರ ಅಂದರೆ ಒಂದು ಮಾರ್ಗ ಅಷ್ಟೇ. ಹೇಗೆ ವೈದಿಕ ವಿಚಾರದಲ್ಲಿ ನಾವು ದೇವರನ್ನ ಪೂಜೆ ಮಾಡೋಕೆ ಒಂದು ಮಾರ್ಗ ಇದೆ, ತಂತ್ರ ಕೂಡ ಒಂದು ಮಾರ್ಗ. ಇದರಲ್ಲಿ ನೋಡಿ, ವೈದಿಕ ಮಾರ್ಗ ಅಂತ ಹೇಳಿದಿರ್ತಾವೆ. ಜ್ಯೋತಿಷ್ಯದಲ್ಲಿ ಏನೋ ಒಂದು ಸಮಸ್ಯೆಗಳು ವೈದಿಕವಾದಂಥ ಪರಿಹಾರಗಳಿರ್ತವೆ. ಅದೇ ನಾವು ದೇವಸ್ಥಾನ ಅಥವಾ ಪೂಜೆ ಹವನಗಳ ಮುಖಾಂತರ ನಾವು ನೋಡ್ಬೋದು. ಇದು ವೇದಗಳ ಕಾಲದಿಂದಲೂ ಪ್ರಚಲಿತವಾಗಿರ್ತಕ್ಕಂಥ ಮಾಹಿತಿಗಳಿರ್ತವೆ. ಯಜ್ಞ ಯಾಗಾದಿಗಳನ್ನು ಹೇಗೆ ಮಾಡಬೇಕು ಅನ್ನೋದು ತಂತ್ರಗಳು ಕೂಡ ಅಥರ್ವಣದಲ್ಲಿ ನಾವು ಕಾಣ್ಬೋದು. ಇದಕ್ಕಿಂತ ಹೆಚ್ಚಿನದಾಗಿ
ಈ ಬುಡಕಟ್ಟು ಸಂಪ್ರದಾಯಗಳಂತ ಹೇಳಿ ಬರ್ತಾ ಇರ್ತವೆ, ಈ ಮೂಲಿಕೆಗಳು ಅಂತ ಹೇಳಿ ಬರ್ತಾ ಇರ್ತವೆ. ಅದನ್ನ ಬಳಸ್ಕೊಂಡು ಕೂಡ ನಾವು ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಓಕೆ. ತಂತ್ರ ಆಗಿರ್ಬೋದು, ಶಾಸ್ತ್ರ, ಜ್ಯೋತಿಷ್ಯ ಏನೇ ಇರಲಿ, ಇದರಲ್ಲಿ ಗೌಪ್ಯತೆ ಅನ್ನೋದು ಬಹಳ ನಾವು ಕಾಪಾಡಿಕೊಳ್ಳಬೇಕು. ಜನ ನಂಬಿ ಬರ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ನಾವು ಪೂರ್ಣವಾದಂತಹ ಇತಿಹಾಸ ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಕೆಲವೊಂದನ್ನ ಪರಿಹರಿಸಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ತಿಳಿಸ್ಬೋದಾಗಿದೆ, ಅವ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಒಂದು ಇದೇ ರೀತಿಯಲ್ಲಿ ಸಮಸ್ಯೆ, ಯಾವುದೋ ಹುಡುಗನ ಜೊತೆ ಪ್ರೀತಿ, ದೊಡ್ಡ ಮನೆ, ದೊಡ್ಡ ಕುಲಸ್ಥರು, ದೊಡ್ಡ ವಂಶಸ್ಥರು, ದುಡ್ಡು ಕಾಸಿರ್ತಕ್ಕಂಥವ್ರು, ಯಾವುದೋ ಹುಡುಗನ ಜೊತೆ ಪ್ರೀತಿ ಮಾಡಿ ಆಕೆ ಹೋಗಿದ್ಲು. ಹೋಗಿದ್ದ ಹುಡುಗ ಸರಿ ಇರಲಿಲ್ಲ, ಹುಡುಗನ ಕ್ಯಾರೆಕ್ಟರ್ ಸರಿ ಇರಲಿಲ್ಲ. ಆ ವ್ಯಕ್ತಿ ಕೂಡ ಭಾಳ ಹುಡುಗನ ಬಗ್ಗೆ ವಿಚಾರ, ಪೂರ್ವಾಪರ, ಮನೆತನ ವ್ಯವಸ್ಥೆ ತಿಳ್ಕೊಂಡಾದ್ಮೇಲೆ ಈ ನಿರ್ಧಾರಕ್ಕೆ ಬಂದಿತ್ತು. ಹೋಗಿದ್ದ ಹುಡುಗಿ ಅದು 18 ವರ್ಷ ದಾಟಿದೆ. ಹೋಗ್ಬಿಟ್ಟು ಸ್ಟೇಷನ್ನು ಮತ್ತೊಂದೆಲ್ಲ ಕೇಳಿದಾಗ ಯಾರ ಕಡೆ ಇರ್ತಾರೋ ಹೋಗ್ಬೋದು, ಅಭ್ಯಂತರ ಇಲ್ಲ ಅನ್ನೋದು ಹೇಳಿ ಮಾತಾಗಿತ್ತು. ಅಲ್ಲಿದ್ದರೆ ಆಕೆಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಿತ್ತು. ಇಲ್ಲಿ ದುಡ್ಡು ಕಾಸು ಏನೋ ಒಂದು ಮಾಡ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಇಷ್ಟೆಲ್ಲ ಈ ಪ್ರೀತಿ ಪ್ರೇಮದ ನಾಟಕ ಮಾಡಿದ್ರು. ಅಂಥದ್ದನ್ನು ತಂತ್ರ ಅನುಷ್ಠಾನದಿಂದ ಕರೆಸಿರೋದು ಉಂಟು. ಮತ್ತು ಇನ್ನೊಬ್ಬ ಪ್ರತಿಷ್ಠಿತ ವ್ಯಕ್ತಿಯವರು ಸ್ವಲ್ಪ ವಕಾಲತ್ತು, ಲಾಯರ್ ಅಂತ ಕೆಲಸ ಮಾಡೋರು, ಅವ್ರಿಗೆ ಸ್ವಲ್ಪ ನರನಾಡಿಗಳ ದೋಷ ಆಗಿ ಪಾರ್ಶ್ವದಂಥದ್ದಾಗಿತ್ತು. ಆಸ್ಪತ್ರೆ ತೋರಿಸಿದ್ರೆ ಆರಾಮಾಗಿತ್ತು, ಬಟ್ ಮೊದಲಿನಷ್ಟು ಸ್ವಾಧೀನತೆ ಇರಲಿಲ್ಲ. ಅದಕ್ಕೆ ಮೂಲಿಕೆ, ಈ ಗಿಡದ ಮೂಲಿಕೆ ಅಂಥದ್ದು ಪರಿಹಾರಗಳನ್ನು ಹೇಳಿ, ಜೊತೆಗೆ ಅದಕ್ಕೆ ಬೇಕಾದಂಥ ತಂತ್ರ ಪರಿಹಾರಗಳನ್ನು ಹುಡುಕಿ, ಪೂಜೆಗಳನ್ನು ಮಾಡಿ, ಪ್ರಯೋಗಗಳನ್ನು ಮಾಡಿ, ಇದ್ದಂಥ ಸಮಸ್ಯೆಗಳನ್ನು ಕಳೆದು ಆ ವ್ಯಕ್ತಿ ಆರಾಮಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಆಗಿತ್ತು. ಓಕೆ. ಸಾಕಷ್ಟಿದಾವೆ, ಬಹಳ ಸಾಕಷ್ಟು ನಿದರ್ಶನಗಳಿದೆ. ಓಕೆ ಗುರುಗಳೇ, ಈ ಒಂದು ಎಪಿಸೋಡ್ನ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಕಡೆಯ ಪ್ರಶ್ನೆ ಇಂಗ್ಲೀಷಲ್ಲಿ ಹೇಳೋಂಗಿದ್ರೆ ಕ್ವಶನ್ ಆಫ್ ದ ಗೋಲ್ಡನ್ ಅವರ್ ಅಂತ ಅಂತಾರೆ. ಆ ಪ್ರಶ್ನೆ ಏನಂತ ಅಂದರೆ, ಎಂತಹ ಘನಘೋರ ಸಮಸ್ಯೆಗೂ ಕೂಡ ತಂತ್ರಶಾಸ್ತ್ರದಲ್ಲಿ ಪರಿಹಾರ ಇದೆಯಾ? ತಂತ್ರದಲ್ಲಿ ಪರಿಹಾರ ಇದೆ, ಆಗುವಂಥ ಸಮಸ್ಯೆಗಳಿಗೆ ಮಾತ್ರ. ಘನಘೋರ ಕಳ್ಕೊಂಡಿದ್ದನ್ನ ಪಡಿಲಿಕ್ಕೆ ಯಾವುದು ಸಾಧ್ಯ ಇಲ್ಲ. ಕೆಲವೊಂದನ್ನು ದುಡಿಬೋದು, ದುಡಿದು ಪಡಿಬೋದು, ಕಳೆದು ಹೋಗಿದ್ದಂತ ತರಲಿಕ್ಕಾಗಲ್ಲ. ಸಮಯದ ಮುಂದೆ ಯಾರು ದೊಡ್ಡವರಲ್ಲ. ಕೆಲವು ನಮ್ಗೆ ಆಗ್ಬೇಕಾಗಿದೆ, ಅನಿವಾರ್ಯ ಇದೆ, ಅವಶ್ಯಕತೆ ಇದೆ, ಯಾವುದೋ ಒಂದು ವಿರೋಧಿ ವರ್ಗದಿಂದ ಕೃತ್ಯಗಳು ನಡೀತಾ ಇದ್ದಾವೆ, ಸಮಸ್ಯೆಗಳು ಈ ತಕ್ಷಣ ನಾನು ಇದರಿಂದ ಹೊರಗಡೆ ಬರಬೇಕು. ಉದಾಹರಣೆ ನೋಡಿ, ಯಾರೊಬ್ರು ಸಾಲ ಕೊಟ್ಟಿರ್ತಾರೆ, ಸಾಲಗಾರ ಪೀಡಿಸ್ತಾರೆ. ನಾವು ಆ ತಕ್ಕ ಮಟ್ಟಿಗೆ ಆ ಸಾಲಗಾರರ ಪೀಡನೆಯನ್ನ ನಿಲ್ಲಿಸ್ಲಿಕ್ಕೆ ಮಾತ್ರ ನಾವು ತಂತ್ರನ ಹುಡುಕ್ಬೋದು ವಿನಾ ಸಾಲ ತೀರಿಸ್ಲಿಕ್ಕೆ ಆಗಲ್ಲ. ಇವನ್ ದುಡಿದ್ರೆ ಮಾತ್ರ ಸಾಲ ತೀರಿಸ್ಬೋದು. ಸರಿ, ಸಾಲ ತೀರಿಸುವಾಗ ನಾವು ಪ್ರಯೋಗ ಪೂಜೆ ಮಾಡಿದ್ರು ಕೂಡ ಅವ್ನು ದುಡಿಮೆ, ಅವಕಾಶ, ಕೆಲಸಗಳು ಸಿಗೋ ಥರ ಮಾಡ್ಬೋದು ವಿನಾ ಅಥವಾ ಅವನಿಗೆಲ್ಲ ಒಂದು ದುಡ್ಡು ಉದ್ಭವ ಆಗೋ ರೀತಿಯಲ್ಲಿ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ನಾವು ನೋಡೋದಾದ್ರೆ ಮನುಷ್ಯ ಏನು ಮಾಡ್ತಾನೆ ಅದರಿಂದನೇ ಮಾತ್ರ ಪರಿಹಾರ ಹುಡುಕ್ಬೋದಾಗಿದೆ. ಆ ಕ್ಷಣದಲ್ಲಿ ಅಥವಾ ಆ ಸ್ಥಾನದಲ್ಲಿ ನಿಮಿತ್ತ ಮಾತ್ರ ತವೆ ಸವ್ಯಸಾಚಿ, ಆ ಕ್ಷಣದಲ್ಲಿ ಅಷ್ಟೇ ಅದು ಸವ್ಯಸಾಚಿ ಆಗ್ಬೋದು. ಮಿಕ್ಕಿದ್ದೆಲ್ಲ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಯುಕ್ತಿ ಕೊಟ್ಟಿದ್ದಾನೆ, ಅವನ ಜೀವನ ಅವನೇ ಮಾಡಬೇಕು, ಅವನು ಇತಿಹಾಸನ ಅವನೇ ಬರಿಬೇಕಾಗ್ತದೆ. ಓಕೆ ಗುರುಗಳೇ, ಇನ್ನು ಯಾವ್ಯಾವ ಥರದ ಸಮಸ್ಯೆಗಳನ್ನ ಹೊತ್ತು ಜನ ನಿಮ್ಮ ಹತ್ರ ಬರ್ತಾರೆ, ಮತ್ತು ನೀವು ಯಾವ್ಯಾವ ರೀತಿ ಪರಿಹಾರನ ತಿಳಿಸ್ಕೊಟ್ಟಿದ್ದಾರೆ, ಮತ್ತು ಕೆಲವೊಂದು ಪ್ರಾಬ್ಲಮ್ಗಳಿಗೆ ಇಂತಿಷ್ಟೇ ಇಷ್ಟೇ ದಿನ ಬೇಕು ಪರಿಹಾರ ಆಗೋಕ್ಕೆ ಅಂತ ಆ ಥರ ಏನಾದ್ರು ಸಮಸ್ಯೆ ಮೇಲೆ ಡಿಪೆಂಡ್ ಆಗೋದು ಹೇಗೆ ಅಂತ ನೋಡಿ. ಸಾಕಷ್ಟು ಜನ ಸಾಮಾನ್ಯವಾಗಿ ದೈನಂದಿನ ಸಮಸ್ಯೆಗಳನ್ನೇ ಹುಡ್ಕೊಂಡು ಬರೋದು. ಇಲ್ಲದೇ ಇರೋ ಸಮಸ್ಯೆ ಯಾರಿಗೇನು ಸೃಷ್ಟಿ ಆಗೋದಿಲ್ಲ. ಯಾರೋ ಒಬ್ರು ಜಮೀನು ಇರುತ್ತೆ, ಯಾರೋ ಅಡ್ಡ ಹಾಕಿರ್ತಾರೆ ರಸ್ತೆನ, ಜಮೀನಿಗೆ ದಾರಿ ಇರೋದಿಲ್ಲ, ಯಾರೋ ತಮ್ಮ ಭೂಮಿನ ಇನ್ನೊಬ್ರು ಕಬಳಿಸ್ಲಿಕ್ಕೆ ನೋಡ್ತಾ ಇರ್ತಾರೆ. ಈಗ ಭೂಮಿ ಸಂಬಂಧಪಟ್ಟಂಥ ಸಮಸ್ಯೆ. ಜೊತೆಗೆ ಕೆಲವೊಬ್ಬರು ಮಾನಸಿಕವಾದಂಥ ವ್ಯಾಕುಲತೆ ಜಾಸ್ತಿ, ಏನೋ ಮಾಡಿಬಿಟ್ಟಿದ್ದಾರಪ್ಪ ಅನ್ನೋಂಥ ಒಂದು ಭ್ರಮೆ ಇರುತ್ತೆ, ಅಥವಾ ಇಂಥ ಕೃತ್ಯಗಳು ನಡೆದಿರುತ್ತೆ. ಯಾರೋ ಏನೋ ಮಾಂತ್ರಿಕವಾಗಿ ಮಾಟನೋ ಮದ್ದೋ ಏನೋ ಹಾಕಿದ್ದಾರೆ, ಮಾಡಿದ್ದಾರೆ ಅಂಥೇಳಿ ಇಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಬರೋದು. ಇದರ ಜೊತೆಗೆ ಈ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮನೆ ವಿಷಯ, ಮಕ್ಕಳ ವಿಷಯ, ಮನೆಯಲ್ಲೇನೋ ಕಿರಿಕಿರಿ, ಪತಿ ಸರಿಯಾಗಿ ಮಾತು ಕೇಳಲ್ಲ, ಪತ್ನಿ ಸರಿ ಇರೋದಿಲ್ಲ, ದಾಂಪತ್ಯ ಕ್ಲೇಶ,
ಎಲ್ಲ ಹೊರತುಪಡಿಸಿ ನಾವು ನೋಡೋದಾದರೆ ಈ ಮುಖ್ಯವಾಗಿ ಈಗಿನ ಸಂದರ್ಭದಲ್ಲಿ ಈ ಹುಡುಗರಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ. ಇದು ಕೂಡ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅಂದರೆ ರೇಷೋ ಕಡಿಮೆ ಹೇಳಲಿಕ್ಕಾಗಲ್ಲ, ಅದು ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ಹೀಗೆ ದೈನಂದಿನವಾದಂತಹ ನಾನಾ ವಿಚಾರಗಳನ್ನು ಇಟ್ಕೊಂಡು ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಬರ್ತಾರೆ. ಇದರ ಜೊತೆಗೆ ನೋಡಿ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆಯಾ ಅನ್ನೋದು ಪ್ರಶ್ನೆ ಇದೆ. ಸಹಜವಾಗಿದ್ದರೆ ಇದೆ, ಅಸಹಜವಾದಂತಹ ವಿಷಯ ಸ್ಥಿತಿಗೆ ಇರೋದಿಲ್ಲ. ಅದು ನಿಜವಾಗ್ಲೂ ಪರಿಹಾರ ಇದೆ, ಅದು ನಿಮ್ಮದೇ ವಸ್ತು, ನಿಮ್ಮ ಜಾಗ, ನಿಮ್ಮ ಒಂದು ಋಣದಲ್ಲಿದೆ ಅಂದರೆ ಅದು ಪರಿಹಾರ ಖಂಡಿತವಾಗಿ ಮಾಡ್ಬೋದು. ಅದನ್ನು ದೊಡ್ಡ ವಿಷಯ ಅಲ್ಲ. ಇಲ್ಲದಿರೋದು ಯಾರ್ದೋ ಭೂಮಿನ ನನಗೆ ಬೇಕು ಅಂತ ಹೇಳಿ ಬರಲಿಕ್ಕೆ ಇದು ನಾನು ಮಾಡಲಿಕ್ಕಾಗಲ್ಲ, ಮತ್ತೊಬ್ಬರು ಕೂಡ ಸರಿ ಮಾಡದೇ ಇರೋಂಥ ವಿಷಯ. ಹಾಗೆ ಶತ್ರುಗಳ ಕೈವಾಡ, ಕಾಡಾಟ, ಅಥವಾ ಯಾರೋ ಏನೋ ಮಾಡಿಸಿರ್ತಾರೆ, ಏನೋ ಸಮಸ್ಯೆಗಳಿರ್ತಾರೆ, ಅಂಥದ್ದಕ್ಕೆಲ್ಲ ಖಂಡಿತವಾಗಿ ನಾವು ತಡೆಗಟ್ಬೋದು, ಹಿಂದೋಡಿಸ್ಬೋದು, ಮುಗಿಸ್ಬೋದು. ಆ ವಿಚಾರನ ನಾವು ಪರಿಹರಿಸ್ಬೋದಾಗಿದೆ. ಅದು ತಂತ್ರಾಧಾರಿತವಾದಂಥ ಒಂದು ವ್ಯವಸ್ಥೆಗಳು ಇರ್ತದೆ. ಅದೇ ಏನು ನಡೆಯುತ್ತೆ, ಏನು ಮಾಡ್ಬೋದು ಅದನ್ನು ಮಾಡ್ಬೋದು. ಇನ್ನ ಮಾಡದೇ ಇರೋದನ್ನೆಲ್ಲ ಏನೋ ಮಾಡ್ತೀನಿ ಅನ್ನೋವಂಥ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಬಾರ್ದು. ಸಮಯ ಎಷ್ಟು ಬೇಕಾಗ್ಬೋದು ಗುರುಗಳೇ ಸಮಸ್ಯೆ ಪರಿಹಾರಕ್ಕೆ? ಸಮಯ ನೋಡಿ, ಕೆಲವೊಂದು ಸಮಸ್ಯೆಗಳನ್ನು ನಾವು 9 ದಿನದಲ್ಲೂ ಮಾಡ್ಬೋದು, 18 ದಿನನೂ ಮಾಡ್ಬೋದು. ಆದರೆ ಯಾವುದೇ ಪೂಜೆ ವ್ಯವಸ್ಥೆ ಪ್ರಕಾರ ನಡಿಬೇಕಂದ್ರೆ ಒಂದು ಮಂಡಲ ಅಂತ ಹೇಳಿ ತಗೋತ್ತೆ. 40 ದಿನ, 48 ದಿನ ಈ ರೀತಿ ತಗೊಳ್ಳೇಬೇಕಾಗ್ತದೆ. ಇವತ್ತು ಪೂಜೆ ಪ್ರಾರಂಭ ಮಾಡಿ ಅಥವಾ ಪ್ರಯೋಗ ಮಾಡಿ ನಾಳೆ ಆ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಹೇಳಿ ನಾಡಿದ್ದ ಪ್ರಯೋಗನ ಅಥವಾ ಪೂಜೆನ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕಾಗಲ್ಲ. ಒಂದು ಅನುಷ್ಠಾನದ ಪ್ರಕಾರನೇ ನಡಿಲೇಬೇಕಾಗುತ್ತೆ. ಅದು ಒಂದು ಮಂಡಲ ಪೂರ್ಣ ಆಗಲೇಬೇಕು. ಮತ್ತೆ ನಾವು ಪರಿಹಾರ ಕಾರ್ಯಗಳನ್ನು ಮಾಡುವಾಗ ಅದರ ನೀತಿ ರೀತಿ ರಿವಾಜುಗಳು ಯಾರು ಕರ್ತರು ಇದ್ದಾನೆ, ಈಗ ಅವ್ನು ಕೆಲಸ ಕೊಟ್ಟಿದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಅವರು ಕೂಡ ಅದನ್ನು ಚಾಚು ತಪ್ಪದೆ ಪಾಲಿಸ್ಬೇಕು. ಅಥವಾ ನಾವು ಏನೋ ಒಂದು ಚಕ್ರ ಕೊಡ್ತೀವೋ, ತಾಯ್ತ ಕೊಡ್ತೀವೋ, ಯಂತ್ರ ಕೊಡ್ತೀವೋ, ಇಟ್ಟು ಪೂಜೆ ಮಾಡಿ ಹೇಳ್ತೀವೋ ಅಥವಾ ಕಟ್ಕೊಳ್ಳಿ ಅಂತ ಹೇಳ್ತೀವೋ, ಅದು ಬೇರೆ ವಿಷಯ. ಅದು ಏನು ಹೇಳ್ತೀವೋ ಅದನ್ನು ಅವರು ಕೂಡ ನಡೆಸ್ಕೊಳ್ಬೇಕಾಗ್ತದೆ. ಬರೀ ತಂತ್ರಿಗಳ ಹತ್ರ, ಶಾಸ್ತ್ರಕಾರರ ಹತ್ರ ನೀವು ಮಾಡಿ ಅಂತ ಹೇಳಿದ್ರೆ ಅದಾಗ ಕ್ರಿಯೆಗೆ ಪ್ರತಿಕ್ರಿಯೆ, ಎರಡು ಕೈಯಿಂದ ಚಪ್ಪಾಳೆ ಸೇರಿದ್ರೆ ಬೇಗನೆ ಆಗುತ್ತೆ. ದೈವದಲ್ಲಿ, ಧರ್ಮದಲ್ಲಿ, ವಿಚಾರದಲ್ಲಿ, ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಕೆಲಸಕ್ಕೆ ಕೈ ಹಾಕಬೇಕು. ಶೀಘ್ರನೂ ಮಾಡ್ಬೋದು ಆಗುವಂಥ ಕೆಲಸ. ಗುರುಗಳೇ, ಈಗ ನಿಮ್ಮನ್ನ ಜನ ಭೇಟಿ ಆಗಬೇಕು ಅಥವಾ ಸಂಪರ್ಕ ಮಾಡಬೇಕು ಅಂದರೆ ಹೇಗೆ, ಎಲ್ಲೆಲ್ಲಿಂದ ಜನ ಬರ್ತಾರೆ, ವ್ಯವಸ್ಥೆ ಹೇಗಿದೆ ಅಂತ? ನೋಡಿ, ಬಹಳ ಜನ ಈ ಉತ್ತರ ಕರ್ನಾಟಕದಿಂದ ಬರ್ತಾ ಇರ್ತಾರೆ. ಜೊತೆಗೆ ಸುತ್ತಮುತ್ತ ಈ ಬೆಂಗಳೂರು ಸಿಟಿ ಹತ್ತಿರದಲ್ಲಿರೋರು, ದೂರದಲ್ಲಿರೋರು ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬಂದೇ ಬರ್ತಾರೆ. ಬರೋರು ಈ ಬೆಂಗಳೂರು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಅಂದರೆ ಎಲ್ರಿಗೂ ಗೊತ್ತಾಗತ್ತೆ, ಮನೆ ಇದೆ, ಕೇಳ್ಬೋದು. ಅಥವಾ ಈ ಶಾಸ್ತ್ರ ಹೇಳಲಿಕ್ಕೆ ನಾವೇನು ಫೀಸ್ ಅಂಥದ್ದೇನಿಲ್ಲ, ಅವ್ರ ಮನಭಕ್ತಿ, ಅವ್ರು ಇಟ್ಟಷ್ಟು ತೊಗೊಂಡಷ್ಟು ಅಷ್ಟೆ. ಪರಿಹಾರ ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ, ಮಾಡೋದು ಬಿಡೋದು ಅವ್ರ ಮನೆ ಇಚ್ಛೆ. ಇನ್ನೊಬ್ರಿಗೆ ಮಾಡಲೇಬೇಕು ಅಂತ ಹೇಳಿ ನಾವು ಅವ್ರ ಮೇಲೆ ಕೃತ್ಯನ ಹೇರಬಾರ್ದು, ಪ್ರೆಷರ್ ಹಾಗಿಲ್ಲ. ಹೇಳುವಂಥದ್ದು ನಮ್ಮ ಧರ್ಮ ಮತ್ತು ನಮ್ಮ ಕರ್ಮ, ಅದು ಹೇಳ್ತೀವಿ. ಪರಿಹಾರ ಮಾಡೋದು ಬಿಡೋದು ಅವ್ರ ಇಷ್ಟ. ಬರೋರು ಈ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಜ್ಞಾನ ಭಾರತಿ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬಂದರೆ ನಮಗೂ ಒಳ್ಳೆಯದು, ಅನುಕೂಲ ಆಗುತ್ತೆ ಅಂತ ಬರ್ತಾರೆ. ಬಹಳ ದೂರ ಊರಿಂದನೂ ಬರ್ತಾರೆ. ಗುಲ್ಬರ್ಗ, ಬೀದರ್, ಕೆಲವರು ಹೊರ ರಾಜ್ಯದಲ್ಲಿ ಇರ್ತಾರೆ, ಕರ್ನಾಟಕದವರು ಬರ್ತಾರೆ. ಗುರುಗಳೇ, ಇವತ್ತು ಸಾಕಷ್ಟು ವಿಚಾರನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಒಂದು ನಿಮ್ಮ ಒಂದು ಜರ್ನಿ ಬಗ್ಗೆ ಮತ್ತು ಯಾವ್ಯಾವ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರನ ಸೂಚಿಸ್ಬೋದು, ಜೊತೆಗೇ ಈ ತಂತ್ರ ಮಾರ್ಗ ಅಂದರೆ ಏನು, ಇದೆಲ್ಲದ್ರ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸಂತೋಷ.